ಇನ್ನು ಬಸವನಗುಡಿಯ ರೇವಣ್ಣ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ರೇವಣ್ಣ ನಿವಾಸಕ್ಕೆ ಎಸ್ಐಟಿ ತಂಡ ಕೂಡ ಭೇಟಿಯನ್ನು ಕೊಟ್ಟಿದೆ. ಬಸವನಗುಡಿಯ ರೇವಣ್ಣ ಅವರ ನಿವಾಸಕ್ಕೆ ಎಸ್ಐಟಿ ತಂಡ ಭೇಟಿ ಕೊಟ್ಟಿದೆ. ಹಾಗಾಗಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ನೇರ ದೃಶ್ಯದಲ್ಲಿ ಬಸವನಗುಡಿಯಲ್ಲಿ ಇರ್ತಕ್ಕಂಥ ರೇವಣ್ಣ ಅವರ ಮನೆ ಇದು. ಪದ್ಮನಾಭನಗರದಲ್ಲಿರ್ತಕ್ಕಂಥದ್ದು ದೇವೇಗೌಡರ ಮನೆ, ಬಟ್ ಇಲ್ಲಿರ್ತಕ್ಕಂಥದ್ದು ಬಸವನಗುಡಿನಲ್ಲಿ ರೇವಣ್ಣ ಅವರ ಮನೆ. ರೇವಣ್ಣ ಅವರ ನಿವಾಸಕ್ಕೆ ಎಸ್ಐಟಿ ಟೀಮ್ ಭೇಟಿ ಕೊಟ್ಟಿದೆ. ಇಲ್ಲೂ ಕೂಡ ಸ್ಥಳ ಮಹಜರ್ ಮಾಡ್ತಾರೆ ಅಂತ ಮಾಹಿತಿ ಇದೆ. ಅದಕ್ಕೋಸ್ಕರನೇ ಎಸ್ಐಟಿ ಟೀಮ್ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಆ ಮನೆಯ ಒಳಭಾಗಕ್ಕೆ ಈಗ ಎಸ್ಐಟಿ ವೆಹಿಕಲ್ ಹೋಗಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಇದ್ದಾಗೆಲ್ಲ ರೇವಣ್ಣ ಅವರು ಇದೇ ಮನೆಯಲ್ಲೇ ಉಳ್ಕೋತಾ ಇದ್ರು. ಹೆಚ್ಚಿಗೆ ಇರ್ತಾ ಇದ್ದಿದ್ದೆ ಈ ಮನೆಯಲ್ಲಿ. ಸೊ ಆ ಮನೆಯನ್ನು ಕೂಡ ಈಗ ಎಸ್ಐಟಿ ತಂಡ ಭೇಟಿ ಕೊಟ್ಟಿದೆ. ಸ್ಥಳ ಮಹಜರ್ ಮಾಡೋದಕ್ಕೆ ಅಂತ ಈಗ ಆ ಟೀಮ್ ಬಂದಿರತಕ್ಕಂಥದ್ದು, ಅದನ್ನು ಗಮನಿಸ್ತಾ ಇದ್ದೀರಾ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಬಸವನಗುಡಿಯ ರೇವಣ್ಣ ಅವರ ನಿವಾಸ, ಆ ನಿವಾಸಕ್ಕೆ ಅದೊಂದು ಅಪಾರ್ಟ್ಮೆಂಟು, ಅಲ್ಲಿಗೆ ಬಂದಿದ್ದಾರೆ. ಬಂದು ಈಗ ಅವರು ಕಂಪ್ಲೀಟಾಗಿ ಆ ಮನೆಯನ್ನು ಸರ್ಚ್ ಮಾಡ್ತಾರೆ. ಹೆಂಗೆ ಇವಾಗ ಹೊಳೆ ನರಸೀಪುರ ಮತ್ತು ಹಾಸನ ಎರಡೂ ಕಡೆ ಯಾವ ಥರ ಸ್ಪಾಟ್ ಮಹಜರನ್ನು ಮಾಡಿದ್ರಲ್ಲ, ಪಂಚನಾಮೆ ಅಂತ ನಾವೇನು ಹೇಳ್ತೀವಿ, ಆ ಪಂಚನಾಮೆಯನ್ನು ಮಾಡೋದಕ್ಕೆ ಅಂತ ಈಗ ಬಂದಿರತಕ್ಕಂಥ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಎಸ್ಐಟಿ ಟೀಮ್ ಇದು ಕೂಡ ತನಿಖೆಯ ಒಂದು ಭಾಗ. ಎಷ್ಟು ದಿನಗಳ ಕಸ್ಟಡಿಯಲ್ಲಿ ಇರ್ತಾರೋ ಒಂದು ಕ್ಷಣವನ್ನು ಕೂಡ ಸಮಯವನ್ನು ವ್ಯರ್ಥ ಮಾಡದಂತೆ ಅವ್ರನ್ನ ಬಳಸ್ಕೋಬೇಕಾಗತ್ತೆ. ಆಮೇಲೆ ಏನಾದ್ರು ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಟ್ರೆ ಇವ್ರಿಗೆ ಸಿಗಲ್ಲ, ಮತ್ತೆ ರೇವಣ್ಣ ಪರಪ್ಪನಗರಕ್ಕೆ ಹೋಗಬೇಕಾಗತ್ತೆ. ಹಾಗಾಗಿ ಅಷ್ಟರ ಒಳಗಡೆ ಏನೇನು ಕೆಲಸ ಕಾರ್ಯಗಳಾಗಬೇಕು ತನಿಖೆಯ ಭಾಗವಾಗಿ ಅದೆಲ್ಲವನ್ನು ಕೂಡ ಮಾಡ್ತಾರೆ. ಅದನ್ನೇ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲಿ ಯಾರೂ ಇಲ್ಲ. ಬೆಂಗಳೂರಿಗೆ ಬಂದಾಗ ಉಪಯೋಗಿಸ್ಕೊತಾ ಇದ್ರು. ಈಗ ರೇವಣ್ಣ ಅವರು ಜೈಲಿನಲ್ಲಿದ್ದಾರೆ, ಎಸ್ಐಟಿ ಕಸ್ಟಡಿನಲ್ಲಿದ್ದಾರೆ. ಭವಾನಿ ರೇವಣ್ಣ ಅವರು ಹೊಳೆ ನರಸೀಪುರದಲ್ಲಿದ್ದಾರೆ. ಅವರ ಮಗ ಅವರು ಕೂಡ ಹೊಳೆ ನರಸೀಪುರದಲ್ಲೇ ಇರ್ತಾರೆ ಮೋಸ್ಟ್ಲಿ, ಸೂರಜ್. ಹಾಗಾಗಿ ಈಗ ಸದ್ಯಕ್ಕೆ ಈ ಮನೆಯಲ್ಲಿ ಯಾರೂ ಇರಲ್ಲ. ಆದರೂ ಬಂದು ಸ್ಪಾಟ್ ಮಹಜರ್ ಮಾಡ್ತಾರೆ. ಬಟ್ ಈ ಮನೆಯನ್ನು ಯಾಕೆ ಸ್ಥಳ ಮಹಜರ್ ಮಾಡಬೇಕು? ಇಲ್ಲೂ ಕೂಡ ಅಪರಾಧ ಕೃತ್ಯಗಳು ಏನಾದರೂ ನಡೆದಿತ್ತಾ ನನಗೆ ಗೊತ್ತಿಲ್ಲ. ಸುಮ್ಸುನೆ ಅಂತೂ ಬರಲ್ಲ ಅವರು, ಪೊಲೀಸ್ ಎಸ್ಐಟಿ ಅವರು. ಈ ಮನೆಯಲ್ಲೂ ಯಾವುದಾದ್ರೂ ಏನಾದರೂ ಅಂದರೆ ಈ ಘಟನಾವಳಿಗಳಿಗೆ, ಕಿಡ್ನ್ಯಾಪ್ ಪ್ರಕರಣ ಮತ್ತು ಈ ಅತ್ಯಾಚಾರ ಪ್ರಕರಣ, ಲೈಂಗಿಕ ದೌರ್ಜನ್ಯ ಇದಕ್ಕೆ ಸಂಬಂಧಪಟ್ಟಂತೆ ಈ ಮನೆಯಲ್ಲೂ ಏನಾದರೂ ನಡೆದಿತ್ತಾ, ಸಂತ್ರಸ್ತೆಯರು ಈ ಮನೆಯ ವಿಳಾಸವನ್ನು ಕೂಡ ಹೇಳಿದಾರಾ, ಅಂಥ ಸಂದರ್ಭದಲ್ಲಿ ಆ ಮನೆಯಲ್ಲೂ ಕೂಡ ತಪಾಸಣೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಎಸ್ಐಟಿ ಟೀಮ್ ಬಂದಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮೊನ್ನೆ ಹೇಗೆ ರೇವಣ್ಣ ಅವ್ರನ್ನ ಬಂಧಿಸಬೇಕಾದ್ರೆ ಮನೆ ಮುಂದೆ ಬಂದು ನಿಂತಿದ್ರು, ಅದೇ ರೀತಿಯಲ್ಲೇ ಇವಾಗ ಸಂತ್ರಸ್ತೆಯನ್ನು ಕರ್ಕೊಂಡು ಬಂದಿದ್ದಾರೆ ಮನೆಗೆ. ಓಕೆ, ಹಾಗಾದರೆ ಆ ಸಂತ್ರಸ್ತೆ ಈ ಮನೆಯನ್ನು ಕೂಡ ಹೇಳಿರ್ತಾರೆ. ಆ ಕ್ರೈಮ್ ನಡೆದಾಗ ಎಲ್ಲಿ ನಡೀತು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರಲ್ಲ.